ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಮೇಲೆ ಗುರುವಿನ ಹಾಗೆ ಚಂದ್ರನ ಪ್ರಭಾವದ ಬಗ್ಗೆ ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಚಂದ್ರ ಜನ್ಮದಲ್ಲಿದ್ದಾಗ ಕಾರ್ಯಸಿದ್ಧಿಯಾಗುತ್ತೆ. ಅಂದರೆ ನೀವು ಅಂದುಕೊಂಡಿದ್ದೇನು ಸಾಧಿಸಬೇಕು, ನಾನು ಇದು ಮುಗಿಸ್ಬೇಕು ಆಗುತ್ತೆ, ಕೆಲಸ ಕಂಪ್ಲೀಟ್ ಆಗುತ್ತೆ. ಈ ದಿವಸ ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲ ಇದೆ. ದೈವಾನುಕೂಲದಿಂದ ಕೆಲಸಗಳು ಸುಲಭ ಆಗುತ್ತೆ. ಆದರೆ ಈ ದಿವಸ ಒಂದು ವಸ್ತು ನಷ್ಟತೆ ಇದೆ. ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಅಥವಾ ಇತ್ಯಾದಿ ಇದನ್ನು ಕಳ್ಕೊಂಡು ಬಿಡ್ತೀರಾ, ಹುಡುಕಾಡಿ ಸಾಕಾಗುತ್ತೆ, ಮಿಸ್ಪ್ಲೇಸ್ ಆಗಿಬಿಡುತ್ತೆ. ಇನ್ನು ಈ ದಿವಸ ಮಕ್ಕಳ ಸಹಾಯ ಚೆನ್ನಾಗಿದೆ, ಮಕ್ಕಳ ಮಾರ್ಗದರ್ಶನ ಚೆನ್ನಾಗಿರ್ತದೆ, ಇತ್ಯಾದಿ ಶುಭ ಫಲಗಳು ಇದ್ದಾವೆ. ಈ ಒಂದು ತೊಡಕಿನ ನಿವಾರಣೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಆಪ್ತರು ದೂರ ಆಗ್ತಾರೆ. ತುಂಬ ಇಷ್ಟಪಟ್ಟವರು, ತುಂಬ ನಚ್ಕೊಂಡವರು, ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತೀರ. ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ. ಇಷ್ಟಪಟ್ಟವರು ಅವರು ನಿಮ್ಮಿಂದ ದೂರ ಆಗುವ ಸಾಧ್ಯತೆ ಅಂಥದ್ದೊಂದು ಇಬ್ಬಾಗ ಸೂಚಿಸ್ತಾ ಇದೆ. ಜೊತೆಗೆ ವ್ಯಾಪಾರದಲ್ಲಿ ತೊಂದರೆಗಳು, ಜೊತೆಗೆ ಬಹಳ ಮುಖ್ಯವಾಗಿ ದಿವಸ ನಿಮ್ಮ ಬಯಕೆಗಳು, ಏನನ್ನೋ ಇಷ್ಟಪಡ್ತೀರಾ ಅದು ಸಿಗಲ್ಲ, ಅದು ನಿಮ್ಮನ್ನು ತುಂಬ ಕಾಡುತ್ತೆ. ಆ ಥರದೊಂದು ಲಕ್ಷಣ ಇದೆ. ಸಮಾಧಾನ ಬೇಕು. ಈ ಸಮಾಧಾನ, ಮನಸ್ಸಿಗೆ ಸಮಾಧಾನಕ್ಕೆ ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಅದರಲ್ಲೂ ಹಾಲು ಹೈನು ವ್ಯಾಪಾರಿಗಳಿಗೆ, ಈ ಕೃಷಿ ಸಂಬಂಧಿ ಹಣ್ಣು ಹಾಲು ಈ ಒಂದು ರಸ ವ್ಯಾಪಾರ ಅಂತ ಇದಕ್ಕೆಲ್ಲ ಹೆಸರು, ತುಂಬ ಚೆನ್ನಾಗಿದೆ. ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡುವ ವಿದ್ಯಾರ್ಥಿಗಳಿಗೆ ತುಂಬ ಉತ್ಕೃಷ್ಟವಾದ ಲಾಭ ಇದೆ. ಲಾಭ ಅಂದರೆ ವಿದ್ಯಾ ಲಾಭ ಅಂತ. ಈ ದಿವಸ ಒಂದು ತೊಡಕೇನಪ್ಪ ಅಂದರೆ, ಈ ತಂದೆಯ ಬಂಧುಗಳೇನಿದ್ದಾರೆ ಜ್ಞಾತಿಗಳು ಅಂತ, ಅವರಲ್ಲಿ ಸ್ವಲ್ಪ ಕಲಹ ಜಗಳ ಈ ಮನಸ್ತಾಪ ಈ ಥರದ್ದಾಗೋ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ಅದೊಂದು ಸಮಸ್ಯೆ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ, ಯಾವುದೇ ತಕರಾರಿಲ್ಲದೆ ಕೆಲಸ ಸುಲಭವಾಗಿ ಆಗುತ್ತೆ. ನಿರಾಳತೆ ಇದೆ. ಎಲ್ಲಪ್ಪ ಹೆಚ್ಚು ಸುಖವಾಗಿರ್ತೀರಂದರೆ ಕೆಲಸದಲ್ಲಿ ದಿವಸ ನೀವು. ಇನ್ನು ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಅವರು ಕೆಲಸಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮ್ಮ ಹೆಚ್ಚು ತೊಡಕಿಲ್ಲದ ದಿನ. ಆದರೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಹೊಟ್ಟೆ ಸಂಬಂಧಿ ಸ್ವಲ್ಪ ಅಪ್ಸೆಟ್ ಆಗೋ ಸಾಧ್ಯತೆ ಇದೆ. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ ಸಾಕಾಗುತ್ತೆ. ಇನ್ನು ಕುಂಭರಾಶಿವರೆಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ದೈವ ಸಹಾಯ ತುಂಬ ಚೆನ್ನಾಗಿದೆ. ಈ ದಿವಸ ಕೂಡ ನಿಮಗೆ ನಾಳೆನೂ ಚೆನ್ನಾಗಿರ್ತದೆ. ಹೀಗಾಗಿ ಯಾವುದಾದ್ರು ಒಳ್ಳೆಯ ಕಾರ್ಯಗಳಿಗೆ, ಉತ್ತಮ ಕಾರ್ಯಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಈ ದಿವಸ ಸ್ವಲ್ಪ ಈ ಮುಖ್ಯವಾಗಿ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮತ್ತು ಈ ಹಳ್ಳಿಗಳಲ್ಲಿ ಕೆಲಸ ಮಾಡುವಾಗ ಮುಖ್ಯವಾಗಿ ದನ ಕರುಗಳಿಗೆ ಸಂಬಂಧಿಸಿದ ಹಾಗೆ ಅವುಗಳನ್ನು ಮೇಯಿಸುವಾಗಲೂ ಇತ್ಯಾದಿ ಅಲ್ಲಿ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನೋಡಿ, ಕಿವಿ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಮತ್ತು ಅಚಾನಕ್ಕಾಗಿ ಒಂದು ವಿಚಿತ್ರವಾದ ಸಂದಿಗ್ಧ, ಅಂದರೆ ನೀವು ನಿಭಾಯಿಸೋಕ್ಕಾಗಲ್ಲ ಅಂಥದ್ದೊಂದು ಕ್ಲಿಷ್ಟತೆ ಬರುತ್ತೆ. ಏನಪ್ಪ ಈಗ ಭಯದ ವಾತಾವರಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಜೊತೆಗೆ ದಿವಸ ಕೆಲಸದಲ್ಲಿ ಏನು ತೊಡಕಿಲ್ಲ, ಕೆಲಸ ಕಾರ್ಯಗಳಲ್ಲಿ. ಆದರೆ ನಿಮ್ಮ ಈ ಇಡೀ ಅಂದರೆ ಈ ದಿನವನ್ನು ಎದುರಿಸೋದು ಕಷ್ಟ ಆಗುತ್ತೆ ಕ್ಲಿಷ್ಟತೆಯಿಂದಾಗಿ. ಇದರ ನಿವಾರಣೆಗೆ ತಪ್ಪದೇ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ, ಅದು ತೊಡಕೆಲ್ಲ ನಿವಾರಣೆಯಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ದಿವ್ಯವಾದ ಮಂತ್ರ ಯಾವುದಪ್ಪ? ಓಂ ದಿವ್ಯಾಂಬರಾಯ ನಮಃ. ನೋಡಿ, ಇದು ದತ್ತಾತ್ರೇಯರ ನಾಮಾವಳಿ, ನಾಮ ಮಂತ್ರ. ಇದನ್ನು ಹೇಳ್ಕೊಳ್ಳಿ, ತುಂಬ ತುಂಬ ಉಪಕಾರವಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಗುರುವಿನ ಪ್ರಭಾವ ಎಷ್ಟಿದೆ, ಚಂದ್ರನ ಪ್ರಭಾವ ಎಷ್ಟಿದೆ ರಾಶಿಗಳ ಮೇಲೆ, ಬೇರೆ ಗ್ರಹಗಳ ಪ್ರಭಾವದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಅದಕ್ಕೆ ತೊಡಕುಗಳಿದ್ರೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಪಂಚಾಂಗದ ವಿಶೇಷತೆ, ಬಹಳ ಮಹತ್ವವಾಗಿ ಗುರುವಿನ ಬಗ್ಗೆ ತಿಳಿಸ್ಕೊಟ್ರಿ. ಯಾವ ಗುರುವನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ, ದತ್ತಾತ್ರೇಯನ ಪ್ರಾರ್ಥನೆ ಎಷ್ಟು ಮಹತ್ವವನ್ನು ತಂದೊಡ್ಡುತ್ತೆ ಅಂತ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.